ಎಲ್ರಿಗೂ ನಮಸ್ಕಾರ. ನಿಮ್ಮ ಮಕ್ಕಳು ಡಾಕ್ಟರ್ ಅಂತ. ಇವತ್ತು ಒಬ್ಬರು ಪೇಷಂಟ್ ಬಂದಿದ್ದಾರೆ. ಸರ್, ನಮ್ಮ ಪಾಪುಗೆ ನೆನ್ನೆ ಮೊನ್ನೆಲ್ಲ ಬೇದಿ ಆಗ್ತಿತ್ತು, ನಮ್ಮ ಡಾಕ್ಟರ್ ORS ಬರ್ಕೊಟ್ಟಿದ್ದಾರೆ, ಆದ್ರೂ ಬೇದಿನೇ ಕಡಿಮೆ ಆಗ್ತಿಲ್ಲ ಅಂತ ಕರ್ಕೊಂಡ್ ಬಂದಿದ್ದಾರೆ. ನಾನು ಅದಕ್ಕೆ ಅಮ್ಮ ನೀವು ಏನು ORS ಯೂಸ್ ಮಾಡ್ತಿದ್ದೀರಾ ಅಂತ ತೋರಿಸಿ ಅಂತಂದ್ರೆ ಅವರು ORS ಒಂದು ಪ್ಯಾಕೆಟ್ ತರ ತೋರಿಸಿದ್ರು. ಏನು ಅಂತಂದ್ರೆ ಜ್ಯೂಸ್ ಬಾಟಲ್ ಅದು ಆಕ್ಚುಲಿ ORS ಅಲ್ಲ. ಅವ್ರಿಗೆ ಪಾಪ ಗೊತ್ತಾಗಿಲ್ಲ. ಅದ್ರ ಮೇಲೆ ORSL ಅಂತ ಬರ್ದ್ಬಿಟ್ಟು ಕೆಳಗಡೆ ನಾಟ್ ORS ಅಂತ ಚಿಕ್ಕದಾಗಿ ಬರ್ದಿದ್ದಾರೆ. ಅವ್ರು ಅದನ್ನ ನೋಟಿಸ್ ಮಾಡಿದ್ರೆ ಏನ್ ಮಾಡಿದ್ದಾರೆ, ಮೆಡಿಕಲ್ ಸ್ಟೋರ್ ಅದನ್ನ ಕೊಟ್ಟು ಅದನ್ನೇ ಕೊಡಿಸ್ತಾರೆ ಮಗುಗೆ. ಏನ್ ಮಾಡ್ತಿರೋದು ಅವ್ರು ತಪ್ಪು ಅಂತಂದ್ರೆ, ಅದು ಜ್ಯೂಸ್ ಆಗಿರೋದ್ರಿಂದ ಸಕ್ಕರೆ ಪ್ರಮಾಣ ತುಂಬಾ ಜಾಸ್ತಿ ಇರುತ್ತೆ. ಅದರಿಂದ ಮಗುಗಿನ ಬೇದಿ ಪಾಪ ಜಾಸ್ತಿ ಮಾಡ್ಕೊಂಡು ಮಗು ಡಿಹೈಡ್ರೇಷನ್ ಆಗೋಗ್ಬಿಟ್ಟಿದೆ ಇವಾಗ. ಅದಕ್ಕೆ ಏನಂತಂದ್ರೆ ಇಲ್ಲಿ ನೋಡಿ, ಇದೊಂದು ORS ಸ್ಯಾಂಪಲ್ ಅಷ್ಟೇ ನಿಮಗೆ ತೋರಿಸ್ತಿರೋದು. ಇಲ್ಲಿ ಕೆಳಗಡೆ ಮೆನ್ಷನ್ ಮಾಡಿರ್ತಾರೆ WHO ರೆಕಮೆಂಡೆಡ್ ಫಾರ್ಮುಲಾ ಅಂದ್ಬಿಟ್ಟು ಅಂತ. ಆದ್ರೆ ನಿಮ್ಗೆ ಡೂಪ್ಲಿಕೇಟ್ ORS ಗಳಲ್ಲಿ ಅಥವಾ ORS ಅಲ್ಲ ಅಂದಿದ್ರೊಳಗೆ ಕೆಳಗಡೆ ಮೆನ್ಷನ್ ಮಾಡ್ತಾರೆ ನಾಟ್ WHO ರೆಕಮೆಂಡೆಡ್ ಫಾರ್ಮುಲಾ ಅಂತ. ಅದನ್ನ ನೀವು ಓದಿ ತಗೋಬೇಕು, ಯಾಮಾರಬಾರ್ದು. ಅದ್ರೊಳಗೆ ನೀವು ಈ ತರ ರಿಸ್ಕ್ ತಗೊಳೋದು ಬೇಡ. ಅಂದ್ರೆ ಎಲ್ಲದಕ್ಕಿಂತ ಏನ್ ಈಸಿ ಆಗಿರೋದು ORS ಸ್ಯಾಚೆಟ್ಸ್ ಯೂಸ್ ಮಾಡ್ಬಿಡ್ಬೋದು. ಆ ORS ಸ್ಯಾಚೆಟ್ಸ್ ಹೆಂಗಿರುತ್ತೆ, 1 ಲೀಟರ್ ನೀರು ಮಿಕ್ಸ್ ಮಾಡಿ ಪ್ರತಿ ಸಲ ಶೇಕ್ ಮಾಡಿ ನೀವು ಅದನ್ನ ಮಗುಗೆ ನಿಮ್ ಡಾಕ್ಟರ್ ಎಷ್ಟು ಬರ್ಕೊಟ್ಟಿರ್ತಾರೆ ಮಗು ತೂಕದ ಲೆಕ್ಕಾಗೆ, ಮಗು ವಯಸ್ಸಿನ ಲೆಕ್ಕಾಗೆ ಅದನ್ನ ನೀವು ಕೊಟ್ರೆ ಸಾಕು. ಮಗುಗೆ ಏನೇನ್ ಬೆನಿಫಿಟ್ ಅಂದ್ರೆ, ಮಗುಗೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡೋದ್ರೆ ರಿಸ್ಕ್ ಕಡಿಮೆ ಆಗುತ್ತೆ, ಮಗುಗೆ ನೀರಿನ ಅಂಶ ಕರೆಕ್ಟ್ ಮೇಂಟೈನ್ ಆಗುತ್ತೆ. ಸರಿನಾ? ಆದ್ರಿಂದ ORS ಸ್ಯಾಚೆಟ್ಸ್ ನ ತಗೊಂಡು ಕರೆಕ್ಟ್ ಮಿಕ್ಸ್ ಮಾಡಿ ಕಾಯಿಸಿ ಹಾರಿಸಿರೋ ನೀರಿಗೆ ಅದನ್ನ ಮಗು ಕೊಡೋದ್ರಿಂದ ನಿಮ್ಮ ಮಗು ಆರೋಗ್ಯನ ಕಾಪಾಡ್ಕೊಂಡು ಮಗು ಹಾಸ್ಪಿಟಲ್ ಅಡ್ಮಿಟ್ ಮಾಡೋ ರಿಸ್ಕ್ ಕಡಿಮೆ ಮಾಡ್ಕೊಂತೀರಾ. ಅರ್ಥ ಆಯ್ತಾ ನಿಮ್ಗೆ ಇವತ್ತು?